ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಸ್ಟೇಟಸ್ ಬಗ್ಗೆ ಬಹಳ ಮಾತಾಡ್ತಾ ಇದ್ದಾರೆ. ಸ್ಟೇಟಸ್ ಬಗ್ಗೆ ಅಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ಬಗ್ಗೆ ನಮ್ಮ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಸನ್ಮಾನ್ಯ ಉಪಮುಖ್ಯಮಂತ್ರಿಯವರು ಹೇಳ್ತಾರೆ, ಸ್ಟೇಟಸ್ ನೋಡ್ಕೊಂಡು ಮಾತಾಡಿ. ನಿಖಿಲ್ ಕುಮಾರಸ್ವಾಮಿ ಅವರ ಮಾತಿಗೆ ಪ್ರತಿಕ್ರಿಯೆನ ನಮ್ಮ ಹುಡುಗರು ಕೊಡ್ಕೊಂತಾರೆ. ನನ್ನ ಸ್ಟೇಟಸ್ಗೆ ತಕ್ಕನಾದ ಸರಿಸಮನಾದ ನಾಯಕರಲ್ಲ ಅನ್ನೋ ಭಾವನೆಯಲ್ಲಿ ಮಾತಾಡ್ತಾರೆ. ಇದೇ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ತಿಂಗಳ ಕೆಳಗೆ ತಮಿಳುನಾಡು ಚುನಾವಣೆಗೆ ಸ್ಟಾರ್ ಕ್ಯಾಂಪೇನರ್ ಆಗಿ ಹೋಗಿದ್ರು. ತಮಿಳುನಾಡಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಲ್ಲೂ ಸಹ ಇದೇ ತರ ಮಾತಾಡಿದ್ರು. ಟಿವಿಕೆ ಪಕ್ಷದ ಸಂಸ್ಥಾಪಕರಾದ ನಟ ವಿಜಯ್ ಅವರ ಬಗ್ಗೆ ಇದೇ ತರ ಮಾತು. ಯಾವ ತರ ಅಂದ್ರೆ, ಒಂದು ಬೃಹತ್ ಬಹಿರಂಗ ಸಭೆಯಲ್ಲಿ ಹೇಳ್ತಾರೆ, ಫಿಲ್ಮ್ ಅಲ್ಲಿ ಶಿಳ್ಳೆ ಹೊಡೆದವರು, ಆಕ್ಟಿಂಗ್ ಮಾಡಿದವರು ರಾಜಕಾರಣ ಮಾಡಕ್ಕಾಗಲ್ಲ, ರಾಜಕಾರಣ ಮಾಡೋದು ಸ್ಟೇಟಸ್ ಬೇರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈಗಾಗಲೇ ತಮಿಳುನಾಡು ಜನ ಅವರಿಗೆ ಉತ್ತರ ಕೊಟ್ಟಿದ್ದಾರೆ. ತಮಿಳುನಾಡು ಇದು ಸ್ಟೇಟಸ್ ಏನಪ್ಪಾ ಅಂತ ಹೇಳಿದ್ರೆ, ವಿಜಯ್ ಅವರ ಜಯಭೇರಿನ ನೋಡಿ ಮೊದಲು ಇವರು ಗೆದ್ದ 5 ಸೀಟನ್ನ ನಾವು ಬೆಂಬಲ ಕೊಡ್ತೀವಿ ಅಂತ ಇವ್ರು ಸ್ಟೇಟಸ್ ಅನ್ನಲ್ಲಿ ಮಾರ್ಕೊಂಡ್ಬಿಟ್ರು. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಸ್ಟೇಟಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸ್ವಾಮಿ, 10 ಬಂದ ಹೇಣಿನ ನೀವು ಬೆಳೆದು ಬಂದ ದಾರಿನ ಮರಿಬೇಡಿ. 30 ವರ್ಷದ ಕೆಳಗಡೆ 35 ವರ್ಷಗಳ ನಿಮ್ ಸ್ಟೇಟಸ್ ಏನಿತ್ತು? ಜನ ಇವತ್ತು ಒಬ್ಬ ಸರ್ಕಾರಿ ನೌಕರನಿಗೆ 35 ವರ್ಷ ಕೆಲಸ ಮಾಡಕ್ಕೆ ಸರ್ಕಾರ ನಿಗದಿಪಡಿಸಿದೆ. ಒಂದು 35 ವರ್ಷ ಕೆಲಸ ಮಾಡ್ತಾನೆ ಅಂದ್ರೆ ಅವ್ನು 24-25 ವರ್ಷ ಕೆಲಸ ಮಾಡೋ ಸೇರ್ಕೊಂಡ್ರು 60 ವರ್ಷ ತನಕ ಕೆಲಸದಲ್ಲಿ ಇರ್ತಾನೆ. ಅಲ್ಲಿಗೆ ಒಂದು 35 ವರ್ಷ ತನಕ ಸರ್ಕಾರಿ ಕೆಲಸ ಮಾಡಬಹುದು. ಜನ ನಿಮಗೆ 35 ವರ್ಷಕ್ಕಿಂತ ಹೆಚ್ಚಿಗೆ MLA ಪದವಿನ ಕೊಟ್ಟಿದ್ದಾರೆ. ಸುಮಾರು 35 ವರ್ಷ ನೀವು MLA ಆಗಿದ್ದೀರಿ. ಜನ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಸ್ಟೇಟಸ್ ಬಗ್ಗೆ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಯಾಕೆಂದ್ರೆ ನೀವು ಜನರಿಂದ ಆಯ್ಕೆ ಆದವರು. ಸಾಮಾನ್ಯ ಜನ ಸ್ಟೇಟಸ್ ಇಲ್ದವನು ವೋಟ್ ಹಾಕಿದ ಮೇಲೆ ನಿಮ್ಗೆ ಸ್ಟೇಟಸ್ ಬಂದಿರೋದು. ಇದು ನಿಮಗೆ ಅರಿವಾಗಿರ್ಲಿ. ಯಾಕೆಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ವಯಸ್ಸು ಬಹಳ ದೊಡ್ಡದಲ್ಲ. ನಾವೇನು ಅದ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡ ಮನುಷ್ಯರಲ್ಲ. ಯಾಕೆಂದ್ರೆ ನಿಮ್ಗೂ ಸಹ ಒಂದು ಗೌರವಾನ್ವಿತ ಮಗಳಿದ್ದಾರೆ. ಅವ್ರಿಗೂ ಸಹ ನಿಖಿಲ್ ಕುಮಾರಸ್ವಾಮಿ ಅವರಿಗಿಂತ 3-4 ವರ್ಷ ದೊಡ್ಡವರು, ಕುಮಾರಸ್ವಾಮಿ ದೊಡ್ಡವರು ಇರ್ಬೋದು ಅಂತ ಅನ್ಕೊಂತೀನಿ. ನಿಮ್ಮ ಮಕ್ಕಳಿಗೆ ಯಾರಾದ್ರೂ ಈ ತರ ಸ್ಟೇಟಸ್ ಬಗ್ಗೆ ಮಾತಾಡಿದಾಗ ಬಹಳ ಈ ರೀತಿಯಲ್ಲಿ ಅಂದ್ರೆ ಕಾಲೆಳೆದ ರೀತಿಯಲ್ಲಿ ಮಾತಾಡಿದಾಗ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಅಲ್ವಾ, ಅದೇ ತರ ಅವರ ಅಪ್ಪ ಅಮ್ಮಂಗೂ ಸಹ ಮಕ್ಕಳ ಬಗ್ಗೆ ಮಾತಾಡಿದಾಗ ಬೇಜಾರಾಗೇ ಆಗುತ್ತೆ. ಕುಮಾರಸ್ವಾಮಿ ಆಗ್ಲಿ, ದೇವೇಗೌಡರಾಗ್ಲಿ, ಅವ್ರ ಕುಟುಂಬ ಆಗ್ಲಿ ಯಾವತ್ತು ನಿಮ್ಮ ಕುಟುಂಬದ ಬಗ್ಗೆ ಮಾತಾಡಿಲ್ಲ. ನೀವು ಸಹ ಈ ಅಧಿಕಾರದ ದರ್ಪ ಸ್ವಲ್ಪನ ಬದಿಗಿಟ್ಟು ಮುಂದೆ ಜನಸಾಮಾನ್ಯರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದನ್ನ ಕಲೀರಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ.